ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಕನ್ನಡ ವ್ಲಾಗ್ಸ್. ಬೆಳಗ್ಗೆ 9:30 ಆಗಿದೆ. ಆವಾಗಲೇ ಜೋರಾಗಿ ಟಿಫಿನ್ ಮಾಡ್ಕೊಂಡು ಬನ್ನಿ. ಇವತ್ತು ನಮ್ಮ ಪಿಜಲ್ಲಿ ಪಕ್ಕ ರೈಸ್ ಐಟಮೇ ಇರುತ್ತೆ. ಯಾವಾಗಲೂ ಟ್ಯೂಸ್ಡೇ ರೈಸ್ ಐಟಮೇ ಇರ್ತದೆ. ಸೊ ನಮಗೆ ಏನು ರೈಸ್ ಐಟಮ್ ಐತೆ ನಾನು ಹೇಳಿದಾಗ ರೈಸ್ ಐಟಮೇ ಐತೆ. ಆಯಿತು, ಆಮೇಲೆ ಸೊ ಟಿಫಿನ್ ಮಾಡಿ ಟೀ ಕುಡಿಯೋಕೆ ಹೋಗಿ ಬರೋಣ. ಓಕೆ ಗೈಸ್, ಟಿಫಿನ್ ಮಾಡಿದ್ದಾಯಿತು. ಸೊ ಇವಾಗ ಸ್ವಲ್ಪ ಹೊರಗೆ ಹೋಗಿ ಬರೋಣ. ಪಿಜ್ಜಾಗಿದ್ದು ಇದು ಸಾಕಾಗೈತೆ. ಹೆಂಗಿದ್ರು ಮತ್ತೆ ರಾತ್ರಿವರೆಗೂ ಪಿಜ್ಜಾಗೆ ಇರಬೇಕು. ಸೊ ಒಂದು ರೌಂಡ್ ಹೊರಗೆ ಹೋಗಿ ಬರಮ್ಮ. ನಮಗೆ ಟೀ ಕುಡ್ಕೊಂಬರೋಣ ಗೈಸ್. ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ. ಬ್ಲಾಗ್ ನೋಡಿದ್ರಲ್ಲ ಅದೇ ಹೇಳ್ತಾರೆ ಗೈಸ್. ಬರೀ ಟೀ ಕುಡಿಯೋದೈತಿ ಬ್ಲಾಗ್ ಪೂರ್ತಿ, ಟೀ ಕುಡಿಯೋದೈತಿ ಬ್ಲಾಗ್ ಪೂರ್ತಿ ಅಂದೆ. ಹಮಾರೆ ಯಹಾ ಐಸಾ ಹಿ ಹೋತಾ ಹೈ. ಏನ್ ಮಾಡ್ಲ ಗೈಸ್, ನನ್ನ ಡೇ ಪೂರ್ತಿ ಅದೇ ಆಗೈತೆ. ಏನಿಲ್ಲ ಏನಂದ್ರು ಏನಿಲ್ಲ. ಹೋಗ್ಬೇಕು, ಮಲ್ಕೋಬೇಕು, ಮತ್ತೆ ತಳ್ಬೇಕು, ಮತ್ತೆ ಟೀ ಕುಡಿಬೇಕು, ಮತ್ತೆ ಮಲ್ಕೋಬೇಕು. ಟೀ ಜೀವನ ಪೂರ್ತಿ ಟೀ ಆಗಿಬಿಡುತ್ತೆ. 1.5 ತಿಂಗಳಾಯ್ತು ಟೀಯೇ ಕುಡಿತೀನಿ. ಟಿಫಿನ್ ಮಾಡ್ತಿಲ್ಲ ಸರಿಗೆ. ಟಿಫಿನ್ ಮಾಡ್ತಿದ್ದೀನಿ ಇಲ್ಲ ಅನ್ನೋಲ್ಲ, ಬಟ್ ಟೀ ಇಂಪಾರ್ಟೆಂಟ್ ಆಗಿದೆ. ಅದು ಲೆಮನ್ ಟೀ ಮಾತ್ರ ಪಕ್ಕ ಕುಡಿಬೇಕು. ಅಚ್ಚಾ, ಬೇರೆದು ಏನೂ ಇಲ್ಲ. ಎಲ್ಲರೂ ಹಂಗೆ ಹೇಳ್ತಾರೆ, ನಿಮ್ಮ ಬ್ಲಾಗ್ ಪೂರ್ತಿ ಟೀ ಕುಡಿದಿರ್ತದೆ, ನಿಮ್ಮ ಬ್ಲಾಗ್ ಪೂರ್ತಿ ಟೀ. ನಮ್ಮ ಅಮ್ಮ ಫೋನ್ ಮಾಡಿದ್ರು ಅದೇ ಹೇಳ್ತಾರೆ, ನಮ್ಮ ತಂಗಿ ಫೋನ್ ಮಾಡಿದ್ರು ಅದೇ ಹೇಳ್ತಾರೆ, ನಮ್ಮ ಫ್ರೆಂಡ್ ಫೋನ್ ಮಾಡಿದ್ರು ಅದೇ ಹೇಳ್ತಾರೆ. ಎಲ್ಲರೂ ಅದೇ ಹೇಳಿದ್ರೆ ಏನು ಮಾಡ್ಬೇಕು ಗೈಸ್? ಟೀನೇ ಕುಡಿಬೇಕು. ಮತ್ತೆ ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು ಬಿಟ್ಟು ಬೇರೆದೇನು ಕೆಲಸ ಇಲ್ಲ. ಹಾಗೆ ಗೈಸ್, ನಿನ್ನೆ ಒಂದು ಕೋರ್ಸ್ ಸ್ಟಾರ್ಟ್ ಮಾಡ್ದೆ ಅಂತ ಹೇಳಿದ್ನಲ್ಲ, ಸ್ಟಾರ್ಟ್ ಮಾಡಿದ್ದೀನಿ. ಏನಂತ ತೋರಿಸ್ತೀನಿ ಆಮೇಲೆ. ನೋಡಿ ಗೈಸ್, ಇವತ್ತು ಫುಲ್ ಬಿಸಿಲು ನಮ್ಮ ಬಾಗ್ಲೂರಲ್ಲಿ. ಬಿಸಿಲು ನೋಡಿ ಗೈಸ್, ಅಲ್ಲಿ ಸೂರ್ಯ ಫುಲ್ಲು ಶೈನಿಂಗ್ ಹೊಡಿದ. ಫುಲ್ ಬಿಸಿಲೈತೆ. ಸರಿ ಟೀ ಶಾಪಿಗೆ ಟೀ ಕುಡ್ಕೊಂಬರ್ತೀನಿ ಗೈಸ್. ಇವತ್ತು ಅದೇನು ತೋರಿಸೋಂಗಿಲ್ಲ, ಯಾವಾಗಲೂ ಅದೇ ಹೇಳ್ತೀರಾ ನೀವು. ಸೊ ಟೀ ಕೊಡೋದೇನು ತೋರಿಸೋಣ. ಆದರೂ ಗೈಸ್ ಟೀ ಕೊಡೋದು ತೋರಿಸ್ತೀನಿ ಗೈಸ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಹೋಗೋ. ಟೀ ಶಾಪ್ ಬಂತು, ಟೀ ತಗೊಂಡು ಟೀ ತೋರಿಸ್ತೀನಿ. ಲೆಮನ್ ಟೀ ಬಂದು ಕುಡಿಯೋಣ ಗೈಸ್. ಇವಾಗ ನಮ್ಮ ಕಾಲೇಜ್ ಪ್ರಾಜೆಕ್ಟ್ ಬಗ್ಗೆ ಮಾತಾಡಬೇಕು. ಯಾಕಂದರೆ ನಮ್ಮ ಕಾಲೇಜ್ ಪ್ರಾಜೆಕ್ಟ್ ಬಗ್ಗೆ ಹೇಳ್ಬೇಕು ಅಂದ್ಕೊಂಡು. ಅದಕ್ಕೆ ಯಾವ ಇವೆಲ್ಲ ಬಿಡೋದಿಲ್ಲ ಅಂತ. ಯಾಕಂದರೆ ಫೆಬ್ರವರಿ 6th 7th ನಮ್ಮ ಪ್ರಾಜೆಕ್ಟ್ ಕಾಲೇಜ್ ತೋರಿಸ್ಬೇಕು ಅವರಿಗೆ. ಸೊ ಅದನ್ನು ಡೆವಲಪ್ ಮಾಡಬೇಕು. ಇಂಟರ್ನ್ಶಿಪ್ ಪ್ರಾಜೆಕ್ಟು ಡೆವಲಪ್ ಮಾಡಬೇಕು, ಕೋರ್ಸ್ ಮಾಡಬೇಕು. ಸೊ ಇವಾಗ ಪ್ರಾಜೆಕ್ಟ್ ನೋಡೋಣ ಬನ್ನಿ. ನಮ್ಮ ಕಾಲೇಜ್ ಪ್ರಾಜೆಕ್ಟ್ ಬಗ್ಗೆ ಆವಾಗಲೇ ಒಂದ್ಸತಿ ಹೇಳಿದ್ದೆ. ಸೊ ಆ ವಿಡಿಯೋ ನೀವು ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿ ನೋಡಿ. ನಾವು ಕಾಲೇಜ್ ಹೆಂಗೆ ಡೆವಲಪ್ ಮಾಡಿವಿ, ಏನೇನು ಡೆವಲಪ್ ಮಾಡಿವಿ ಅಂತ. ಸೊ ಇವಾಗ ಅಪ್ಗ್ರೇಡ್ ಮಾಡೋಣ ಬನ್ನಿ ಗೈಸ್. ನಮ್ಮ ಕಾಲೇಜ್ ಪ್ರಾಜೆಕ್ಟ್ ಹೆಂಗಂದರೆ 3 ಸ್ಟೇಜಸ್ ಇದೆ. 1 ಮಂತಿಗೆ 1 ಸ್ಟೇಜ್. ಅಂದರೆ ಫೆಬ್ರವರಿ 7, 8. ಫೆಬ್ರವರಿ ಮೇಲೆ ನೆಕ್ಸ್ಟ್ ಮಂತ್ ಮಾರ್ಚ್ 7, 8. ಅದಾದಮೇಲೆ ನೆಕ್ಸ್ಟ್ ಮಂತು 7th, 8th. ಸೊ 3 months 3 ಸ್ಟೇಜಸ್ ಇದೆ. ಎಷ್ಟೇ ಸ್ಟೇಜ್ ಡೆವಲಪ್ ಮಾಡಿವಿ ಎಲ್ಲ ತೋರಿಸ್ಬೇಕು ಅವರಿಗೆ. ಹಾಗೆ ಡೈರಿ ಮೇಂಟೈನ್ ಮಾಡೋದಿದ್ರೆ ಡೈರಿ ಮೇಂಟೈನ್ ಮಾಡಬೇಕು, ರಿಪೋರ್ಟ್ ಕೊಡಬೇಕು, ಎಲ್ಲ ಕೊಡಬೇಕು. ನೋಡೋಣ ಎಷ್ಟು ಕೊಡ್ತೀವಿ, ಹೆಂಗೆ ಕೊಡ್ತೀವಿ ಅಂತ. ನಮ್ಮದೊಂದು ಪ್ರಾಜೆಕ್ಟೇ ಫಿನಿಶ್ ಆಗೈತೆ. ಬಟ್ ಸ್ಟೇಜಸ್ ಕೊಡ್ಬೇಕಂತಂದ್ರೆ ನೋಡೋಣ ಏನು ಕೊಡ್ತೀವಿ. ಬಟ್ ಕೊಡ್ತೀವಿ ಗೈಸ್. ಆದರೆ ಅವೆಲ್ಲ 2 ಸ್ಟೇಜ್ ಕೊಟ್ಟಿವಿ, ಇನ್ನೂ 3 ಸ್ಟೇಜ್ ಅದಾವೆ ಅಷ್ಟೇ. ಕೊಡ್ತೀವಿ, ಪಕ್ಕ ಕೊಡ್ತೀವಿ. ಓಕೆ ಗೈಸ್, ಇವಾಗ ಪ್ರಾಜೆಕ್ಟ್ ಫೈಲ್ ನನ್ನ ಹತ್ರ ಇಲ್ಲ, ನಮ್ಮ ಫ್ರೆಂಡ್ ಹತ್ರ ಇದೆ. ಅವ್ರು ಕಳಿಸಂತಂದರೆ ಒಂದು 15 minutes ಕಳಿಸ್ತೀನಿ ಅಂತಂದರು. ಸೊ ಅದಕ್ಕೋಸ್ಕರ ಇನ್ನು ಟೈಮ್ ಆಯ್ತಲ್ಲ, ಏನು ಮಾಡೋಣ ಅಂತಂದರೆ ಏನೋ ಮಾಡ್ತಿದ್ದೀನಿ ನೋಡಿ. ಜೋಕರ್ ಮೂವಿ ನೋಡ್ತಿದ್ದೀನಿ ಗೈಸ್. ऐसा मत करो मेरी जान, लाइफ में कुछ अच्छा करो यार. ಇಂಗ್ಲೀಷ್ ಕಲಿ ಯಾಕೆ ಜೋಕರ್ ಮೂವಿ ನೋಡ್ತಿದ್ದೀನಿ. ಇಂಗ್ಲೀಷ್ ಗೇಮ್ ಆಫ್ ಥ್ರೋನ್ಸ್ ಮುಗೀತು. ಸೊ ಜೋಕರ್ ಮೂವಿ ನೋಡ್ತಿದ್ದೀನಿ. ಇಂಗ್ಲೀಷ್ ಕಲಿಯೋಣ ಅಂತ ನೋಡೋಣ. ಎಷ್ಟು ಕಲಿತೀನಿ ಅಂತ ಗೊತ್ತಿಲ್ಲ, ಬಟ್ ನಾ ಇಂಗ್ಲೀಷ್ ಕಲಿತೀನಿ ಗೈಸ್. ಪಕ್ಕ ಗೆಲ್ತೀನಿ. ಕಂಪ್ನಿಗೆ ಎಷ್ಟು ಬೇಕು ಅಷ್ಟು ಪಕ್ಕ ಗೆಲ್ತೀನಿ. ಸೊ ಅದನ್ನು ಕಳಿಸಿದ್ರೆ ಅದನ್ನು ರನ್ ಮಾಡಬೇಕು, ಎಲ್ಲ ಎಕ್ಸಿಕ್ಯೂಟ್ ಮಾಡಬೇಕು, ಎಲ್ಲ ಮಾಡಬೇಕು. ಫುಲ್ ಕಷ್ಟ ಇದೆ. ಕಷ್ಟ ಅಂತ ಅಲ್ಲ, ಎಕ್ಸಿಕ್ಯೂಟ್ ಮಾಡೋದು ಕಲಿಬೇಕು. ನಮ್ಮ ಲ್ಯಾಪ್ಟಾಪಾಗಿ ಇನ್ನೂ ಅದು ಇದು ಫೈಲ್ ಇರೋಂಗಿಲ್ಲ, ಏನಿಲ್ಲ. ಇನ್ಸ್ಟಾಲ್ ಮಾಡ್ಕೋಬೇಕು, ಎಲ್ಲ ಮಾಡ್ಕೋಬೇಕು. ಸೊ ರನ್ ಮಾಡಿ ತೋರಿಸ್ತೀನಿ ಗೈಸ್. ಓಕೆ ಗೈಸ್, ನಮ್ಮ ಪ್ರಾಜೆಕ್ಟ್ ವರ್ಕ್ದು ಫೈಲ್ ಬಂತು. ಸೊ ಈ ಫೈಲ್ ಡೌನ್ಲೋಡ್ ಮಾಡಿ ಮುಂದೆ ಎಕ್ಸಿಕ್ಯೂಟ್ ಮಾಡೋಣ. ಓಕೆ ಗೈಸ್, ಊಟ ಟೈಮ್ ಆಗೈತೆ. ಸೊ ಊಟಕ್ಕೆ ಹೋಗಿ ಬರೋಣ. ಉಪ್ಪಿನಕಾಯಿ ಹಾಕೊಂಡು ಊಟಕ್ಕೆ ಹೋಗ್ತಾಯಿದ್ದೀನಿ. ಅಲ್ಲೇ ಕೆಳಗೆ ತಿಂದು ಬರ್ತೀನಿ ಗೈಸ್. ಇವತ್ತು ಇಂಟರ್ನ್ಶಿಪ್ದು ಗೂಗಲ್ ಮೀಟಿನ ಹಂಗೆ ರನ್ನಿಂಗ್ ಐತೆ ಗೈಸ್. ಆದರೂ ಹಸುವಾಗೈತೆ. ಸೊ ಅದು ಹಂಗೆ ರನ್ನಿಂಗ್ ಇಟ್ಟು ಬಂದ್ಬಿಟ್ಟಿನಿ ಊಟ ಮಾಡೋಕೆ. ಊಟ ಮಾಡಿದ್ಮೇಲೆ ಹೋಗ್ತೀನಿ ಮತ್ತೆ ಗೈಸ್. ಅವನು ಗೂಗಲ್ ಮೀಟ್ ಎಲ್ಲ ಆದಮೇಲೆ ಏನು ಮಾಡ್ತಿದೀಯಾ ಅಂತ ಕೇಳ್ತಿದ್ದಾನೆ ಗೈಸ್. ಅವನು ಯೂಟ್ಯೂಬಾಗೆಲ್ಲ ಅಪ್ಲೋಡ್ ಮಾಡಬೇಡ ಅಂತ ಗೈಸ್. ಎಲ್ಲ ಕ್ಲಾಸ್ ಮುಗಿದ್ಮೇಲೆ
ಇಲ್ಲಿಂದ ಏನು ಮಾಡ್ತಿದ್ಯಾ? ಪ್ರಾಜೆಕ್ಟ್ ರನ್ ಆಯ್ತು ಅಂತ ಕೇಳ್ತಿದ್ದಾನೆ ಗೈಸ್. ಎಲ್ಲರೂ ಹೋದ್ರು ಹೊರಗೆ, ಇವಾಗ ಹೋದ್ರು ಎಲ್ಲರೂ. ನಮ್ಮ ಟೀಮ್ ಲೀಡರ್ ಗೈಸ್ ಅವನು ವೆಂಕಟೇಶ್, ಟೀಮ್ ಲೀಡರ್. ವಿಡಿಯೋ ಕೂಡ ಬಂತು ನೋಡಿ ಗೈಸ್. ಭಾವನೆಗಳ ಒಳಗಾಗ್ಬೇಡ, ಇಲ್ಲದಕ್ಕೆ ಬೆಲೆ ಇಲ್ಲ. ಎದೆಲ್ ಕಲ್ಲಿದ್ದವನ್ಗದೆಲ್ಲ ಅಂಟೋದು ಇಲ್ಲ. ಗೂಗಲ್ ಮೀಟ್ ಎಲ್ಲ ಅಟೆಂಡ್ ಆಗಿದ್ದಾಯಿತು. ಸೊ ಇವಾಗ ಈವ್ನಿಂಗ್ ಆಗಿದೆ, ಆಲ್ರೆಡಿ 6 o'clock ಆಗ್ತಿದೆ. ಸೊ ಇವಾಗ ನಮ್ಮ PG ಹತ್ರ ಒಂದು ಬೆಟ್ಟ ಇದೆ ಅಂತ ಹೇಳಿದ್ನಲ್ಲ, 6 kilometer ಹತ್ರ, ಅಲ್ಲಿ ಹೋಗ್ತಿದ್ವಿ. ಅಲ್ಲಿ ಹೋಗಿ ಬರ್ತೀವಿ ನಾನು ಮನೋಜ. ನೋಡೋಣ ಗೈಸ್. ನಾನು ರೆಡಿ, ಅಲ್ಲ ಅವನು ರೆಡಿ, ಬೈಕ್ ತೆಗಿದಾನ. ಹೋಗೋಣ ಬಾ. ಹೋಗಿ ಗೈಸ್, PG ಬಿಟ್ಟಿದ್ದಾಯ್ತು. ಇನ್ನೊಂದು ಸ್ವಲ್ಪ ಹೊತ್ತು ರೀಚ್ ಆಗ್ತೀವಿ, 10 minutes ರೀಚ್ ಆಗ್ತೀವಿ. ಅಲ್ಲೊಂದ್ಮೇಲೆ ಸನ್ಸೆಟ್ ವ್ಯೂ ಇರ್ತದೆ, ಚೆನ್ನಾಗಿರ್ತದೆ, ತೋರಿಸ್ತೀವಿ. ವಿಮಾನ ನಿಲ್ದಾಣ ನೋಡೋಣ, ಡೈರೆಕ್ಟ್ ವಿಮಾನ ವಾಲಿಬಾಲ್ ಆಡ್ತದೆ ನೋಡಿ ಗೈಸ್. ಗೈಸ್ ಇಲ್ಲಿದ್ದ ಬೆಟ್ಟ ಸ್ಟಾರ್ಟ್, ಟರ್ನ್ ಹಾಕ್ಬೇಕು. ಏನು ಬರೋದು, ನಾವ್ಯಾಕೆ ಬಂದಿದ್ದೀವಿ? ನಾವು ಹಂಗೆ ಫ್ರೆಂಡ್ಸ್ ಅಂಕ. ಇಲ್ಲಿದ್ದ ಬೆಟ್ಟ ಸ್ಟಾರ್ಟ್ ಗೈಸ್, ಇಲ್ಲಿದ್ದ ಏರ್ಕೊಂಡು ಹೋಗೋದು ಮೇಲೆ. ಫುಲ್ಲು ರೋಡ್ ಸರಿ ಬರ್ತಿದ್ರೆ ಮನೆದಲ್ಲ ಫುಲ್ ಆಫ್ ಕಲರ್ಸ್. तू समझा? हाँ नहीं तू समझा नहीं. ನೋಡಿ ಗೈಸ್, ಇಲ್ಲಿ ಪಾರ್ಕ್ ಮಾಡಿ ಬೈಕು, ಇಲ್ಲಿದ್ದ ಏರ್ಕೊಂತ ಹೋಗು ಬೆಟ್ಟ. ಮತ್ತೆ ಅಂಗಡಿ ಇದೆ ಅಂತ ಅಣ್ಣ, ಚಿಪ್ಸ್ ಅಣ್ಣ ಏನೋ ತಿನ್ನೋಣ ಅಂತ ತಿನ್ನೋಕೆ ತಗೊಂಡಿದ್ದಾಯ್ತು. ನೋಡಿ ಗೈಸ್ ಹೆಂಗಿದೆ ಸ್ಟೆಪ್ಸು, ಬರೀ ಲವರ್ಸ್ ಬರ್ತಾರೆ ಗೈಸ್ ಇಲ್ಲಿ. ನಾವು ಇಬ್ರು ಬಂದೀವಿ, ಎದಕ್ಕೆ ಬಂದೀವಿ ಅಂತ ಗೊತ್ತಿಲ್ಲ. ನಾನು ಹೇಳಿದೆ ಬೇಡ ಅಂತ. ಫುಲ್ಲು ಜನರು ಗೈಸ್, ಫುಲ್ಲು ಜನರು. ಅಲ್ಲಿ ವ್ಯೂಸ್ ನೋಡಿ, ವ್ಯೂ ನೋಡಿ, ವ್ಯೂಸ್ ನೋಡಿ, ಅಲ್ಲಿ ಬಣ್ಣಗಳು ನೋಡಿ. ನಮ್ಮ ಮನ್ಯಾಗ ಬೈತಾರ, ತೋರಿಸ್ತೀನಿ ನೋಡಿ ಗೈಸ್. ಅದೇ ಏರ್ಪೋರ್ಟ್ ಅಲ್ಲ, ಅದೇ ಏರ್ಪೋರ್ಟ್. ವಿಮಾನ ಬರ್ತದೆ ನೋಡಿ. ಅದು NH ಹೈವೇ. ಇಲ್ಲಿ ಫುಲ್ ಬಾಂಡು ಮತ್ತು ತೋಟ ಎಲ್ಲ ಸೈಕೈತೆ ವಯಸ್ಸಲ್ಲಿ, ತಣ್ಣ ಗಾಳಿ ನೋಡಿ ಗೈಸ್. ಇಲ್ಲಿ ಏರ್ಪೋರ್ಟಿಗೆ ಒಂದು ಫ್ಲೈಟ್ ಹೋಗ್ತಿದೆ, ಇಲ್ಲಿ ಮೊಬೈಲ ತೋರಿಸ್ತಿದೆ, ರಿಯಲ್ ಆಗಿ ಅಲ್ಲಿ ನೋಡಿ ಅದೇ ಫ್ಲೈಟ್ ಇದು. ಟೆಕ್ನಾಲಜಿ ಡೆವಲಪ್ ಆಗ್ತದೆ ನೋಡಿ ಗೈಸ್. ಅಲ್ಲಿ ಮನೆಗಳು ನೋಡಿ ಗೈಸ್, ಎಲ್ಲ ಸೋಲಾರ್, ಫುಲ್ ಸೋಲಾರ್. 1 2 3 4 5 6 ಒಂದು 10 ಮನೆಗಳು ಫುಲ್ ಸೋಲಾರ್ ಹಾಕ್ಸ್ಕೊಂಡ್ರೆ ಗೈಸ್. ಫುಲ್ಲು ಸೋಲಾರ್ ಹಾಕ್ಸ್ಕೊಂಡು ಫುಲ್ ಅಮೌಂಟ್ ಉಳಿಸ್ತಾರೆ ನೋಡಿ ಗೈಸ್. ಇದು ಇನ್ನೊಂದು ವ್ಯೂ ಪಾಯಿಂಟು. ಇಲ್ಲಿ ಬರೀ ಫುಲ್ ಬಿಲ್ಡಿಂಗ್ಸ್, ಫುಲ್ ಬಿಲ್ಡಿಂಗು. ಈ ಕಡೆ ಹೋದ್ರೆ ನಮ್ಮ ಬಾಗ್ಲೂರು, ಇಲ್ಲಿ ಈ ಕಡೆ ನಮ್ಮ ಬಾಗ್ಲೂರು, ಈ ಕಡೆ ಎಲ್ಲ ಯಲಹಂಕ ಚಿಕ್ಕಚಾಳ ಸೈಡ್ ಇವೆಲ್ಲ ನೋಡಿ ಗೈಸ್. ಚೆನ್ನಾಗೈತೆ, ಎಲ್ಲ ಸುಟ್ಟಾಕಿದ್ದಾರೆ. ಕೆಳಗೆ ತೋರಿಸಿ ನೋಡಿ ಗೈಸ್. ಇಲ್ಲಿ ಬರ್ಡೇ ಸೆಲೆಬ್ರೇಷನ್, ಹ್ಯಾಪಿ ಬರ್ಡೇ. ಮೊನ್ನದೊಂದು ಬರ್ಡೇ ಐತೆ ಅಂತ ಗೈಸ್ ಇವತ್ತು.
ಸನ್ಸೆಟ್ ನೋಡಕ್ ಸಣ್ಣ ಇಲ್ಲಲ್ಲ ಇವತ್ತು. ಅಲ್ಲಿ ರೆಡ್ ಕಲರ್ ಇದೆ ನೋಡೋದು, ಹಾಂ ಅಲ್ಲೇ ಸನ್ಸೆಟ್ ಚೆನ್ನಾಗಿ ಕಾಣಿಸ್ತದೆ. ಅಲ್ಲಿ ಹಿಂಗೆ ಹೋಗುತ್ತೆ ಸೂರ್ಯ ಕೆಳಗೆ, ಹೊಡ್ತೇನೆ ಕಾಣಿಸ್ತಾನೆ ಇಲ್ಲ, ಮಸ್ತ ಕಾಣುತ್ತೆ. ನಾನು ಹೇಳಿಲ್ಲ ಸೊಂದಿಲ್ಲ ಅಂತ. ಸಣ್ಣಿಲ್ಲ ಇವತ್ತು. ನೋಡಿ ಗೈಸ್ ಅಲ್ಲಿ ಮುಂಗ್ಸಿ ಹಾವು ಐತೆ ಗೊತ್ತಿಲ್ಲ, ಮುಂಗ್ಸಿ ಮಾತ್ರ ಐತೆ ಇಲ್ಲಿ. ಹುಷಾರಾಗಿರ್ಬೇಕು ಇಲ್ಲಿ. ಇಲ್ಲಿ ಪೂರ್ತಿ ನೋಡಿದ್ದಾಯ್ತು. ಸೊ ಇವಾಗ ಮತ್ತೆ ರಿಟರ್ನ್ ಪಿ ಹೋಗ್ಬಿಡೋಣ ಗೈಸ್. ಈ ರೋಡಿಗೆ ಗಾಡಿ ಸ್ಟಾರ್ಟ್ ಮಾಡೋದೇ ಬೇಡ, ಆರಾಮಾಗಿ ತಂದು ಹೋಗ್ಬಿಡ್ತೀವಿ. ಇಲ್ಲಿ ಇನ್ನೊಂದು ಯಾವುದೋ ದೇವಸ್ಥಾನ ಐತೆ ಗೈಸ್, ಹೋಗಿಲ್ಲ ನಾನು ಒಂದ್ಸತಿ ಕೂಡ, ನೋಡೋಣ ಬನ್ನಿ. ನೋಡಿ ಗೈಸ್, ಇದು ಪಾಂಡು. ನಮ್ಮ ಮನೋಜ್ ಅವ್ರ ಗ್ಯಾಂಗ್ ಬಂದು ಕ್ಲೀನ್ ಮಾಡಿತ್ತು, NCC ಗ್ಯಾಂಗು. ಇವಾಗ ಅದರಲ್ಲಿ ನೀರಿದೆ, ಒಳ್ಳೆ ಕೆಲಸ ಮಾಡ್ಯಾರ ಇವರು. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್, ಲೈಫಾಗಿ ಒಂದು ಒಳ್ಳೆ ಕೆಲಸ ಮಾಡಿರೋದು ಇದೊಂದೇ ಗೈಸ್. ಗೈಸ್ ಬಾಗ್ಲೂರು ರೀಚ್ ಆಗಿದ್ದಾಯ್ತು. ಸೊ ಒಂದು ಮರ್ತಿದ್ವಿ ಏನಂತಂದರೆ ಟೀ ಕುಡಿಬೇಕು. ಮೈರೋ ಬೇಕ್ರಿ ಇದೆ, ಅಲ್ಲೋ ಟೀ ಕುಡಿತೀವಿ. ಗೈಸ್ ಟೀ ಬಂತು, ಇವಾಗ ಟೀ ಕುಡ್ಕೊಂಡು ಡೈರೆಕ್ಟ್ PGಗೆ ಹೋಗ್ಬಿಡೋಣ. ಓಕೆ ಗೈಸ್, ಬೆಟ್ಟಗೆ ಹೋಗೋದಾಯ್ತು, ಟೀ ಕುಡಿದಾಯ್ತು, ಎಲ್ಲ ಆಯಿತು. ಸೊ ಇವಾಗ ಇಂಟರ್ನ್ಶಿಪ್ ರಿಪೋರ್ಟ್ ಮಾಡೋಣ. ಈಗ ಇಂಟರ್ನ್ಶಿಪ್ ರಿಪೋರ್ಟ್ ಸಬ್ಮಿಟ್ ಮಾಡ್ಬೇಕಂತಂದೆ. ಸೊ ರಿಪೋರ್ಟ್ ಮಾಡೋಣ. ಅದು ರಿಪೋರ್ಟ್ ಎಲ್ಲೈತೋ ಗೊತ್ತಿಲ್ಲ, ಇಂಟರ್ನ್ ಸರ್ಟಿಫಿಕೇಟ್ ಎಲ್ಲೈತೋ ಗೊತ್ತಿಲ್ಲ, ಅದು ಹುಡ್ಕೊಂಡು ಇವಾಗ ಹುಡುಕಿ ರಿಪೋರ್ಟ್ ಮಾಡಿ ಟಿಫಿನ್ ಊಟ ಮಾಡೋಕೆ. ಓಕೆ ಗೈಸ್, ಇವಾಗ ಎಕ್ಸಿಕ್ಯೂಟ್ ಮಾಡಿದ್ದಾಯಿತು, ಎಲ್ಲ ಆಯಿತು. ಇಂಟರ್ನ್ಶಿಪ್ಪು ಸರ್ಟಿಫಿಕೇಟ್ ಇನ್ನೂ ಸಿಗಲಿಲ್ಲ. ಸೊ ಅದು ಹೆಂಗೋ ಒಂದು ಮಾಡಿ ತಗೊಂಡು ಹುಡ್ಕೊಂಡು ಏನೋ ಮಾಡ್ಬೇಕು ಗೈಸ್. ಸೊ ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ಸಿಗಲಿಲ್ಲ, ಏನೂ ಇಲ್ಲ. ಎಷ್ಟು ತಗೊಂಡು ಹುಡುಕ್ತಿದ್ದೆ, ಏನೂ ಸಿಗಲಿಲ್ಲ. ಸೊ ಊಟ ಮಾಡೋಕೆ ಹೋಗೋಣ. ಊಟ ಮಾಡೋಕೆ ಹೋಗೋಣ ಗೈಸ್, ಊಟ ಮಾಡಿ ಬರೋಣ. ಊಟ ಮಾಡಿದ್ಮೇಲೆ ಸ್ವಲ್ಪ ಬ್ರೈನಿಗೆ ಶಕ್ತಿ ಸಿಗುತ್ತಾ, ಅವಾಗ ಮತ್ತೆ ಹುಡ್ಕೋಣ. ಏನು ಮಾಡಬೇಕು ಅಷ್ಟೇ ಅಲ್ಲ ಗೈಸ್, ಎಡಿಟ್ ಮಾಡ್ತಿದ್ದೀನಿ ನೋಡಿರಿ ಗೈಸ್. ನಾಳೆ ವ್ಲಾಗ್ಗೆ ಎಡಿಟ್ ಮಾಡಕತ್ತೀನಿ. ಎಷ್ಟೇ ಕ್ಲಿಪ್ ಕಟ್ ಮಾಡಿ ಎಷ್ಟೇ ಆ್ಯಡ್ ಮಾಡ್ತೀನಿ ನೋಡಿ ಗೈಸ್. ಫುಲ್ ಕಷ್ಟ ಗೈಸ್ ಇದು. ಓಕೆ ಗೈಸ್, ಊಟ ಆಯಿತು, ಒಂದು ರೌಂಡ್ ವಾಕಿಂಗ್ ಹೋಗಿ ಬಂದಿದ್ದಾಯಿತು, ಎಲ್ಲ ಆಯಿತು. ಇವತ್ತಿನ ಡೇ ಮುಗೀತು. ಇಷ್ಟೇ ಗೈಸ್. ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಗುಡ್ ನೈಟ್.